ಇನ್ಸಿಡೆಂಟಲಿ ನಾನು ಸಿದ್ಧಬಾರಿಲಿದ್ದಾಗ ಚಿನ್ಮಯಂದ್ರು ಕ್ಲಾಸಸ್ ಬೆಳಿಗ್ಗೆ ಮಾಂಡಿಕ್ಯ ಉಪನಿಷತ್ತೇ ಮಾಡ್ತಾ ಇದ್ದೀನಿ. ಶಂಕರಾಚಾರ್ಯರು ಶಂಕರ ಹೃದಯ ಅಂತ ಕರೀತಾರೆ ಮಾಂಡಿಕ್ಯ ಉಪನಿಷತ್ತು. ಯಾಕಂದರೆ ಅದರಲ್ಲಿ ಭಾಳ ಇದೆ. ನಾವು ಐದು ವರ್ಷದಿಂದ ಮಾಂಡಿಕ್ಯ ಉಪನಿಷತ್ತು ಮಾಡ್ತಾ ಇದ್ದೀವಿ. ಬರೀ 6 ಮಂತ್ರ ಮಾಡ್ತಾ ಇದ್ದೀವಿ 5 ವರ್ಷದಿಂದ. ಯಾಕೆಂದರೆ ಇದು ಉದ್ದೇಶ. ಒಳಗಡೆ ಅದು ಹೊಡಿತಾ ಇರಬೇಕು ಆಯಿತಾ. ಹಾಗೆ ಮಂತ್ರ ಸ್ಟಾರ್ಟ್ ಮಾಡೋಣ. ಹೋದ ಸರಿ ಫುಲ್ 12 ಮಂತ್ರನೂ ಹೇಳಾಯಿತು, ಗೊತ್ತಾಯ್ತಲ್ಲ. ಒಂದು ಸಿಂಹಾವಲೋಕನ ಆಯಿತು. ಪುನಃ ವಾಪಸ್ಸು ಅದೇ. ಈಗ ನಾವು ಹೇಗೆ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳಿ ನಾಮ ಜಪ ಥರ ಮಾಡ್ತೀವಿ, ಅದೇ ಥರ ಮಾಂಡಿಕ್ಯನೂ ಕೂಡ ನಾವು ಮಾಡಬೇಕು. ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಭೂತ ಭವತ್ ಇವಾಗಿರೋದು, ಭವಿಷ್ಯ ಇದೆಲ್ಲ ಓಂಕಾರ. ಯಸ್ಯ ಅನ್ಯತ್ರಿಕಾಲಾತೀತಂ ತದಪಿ ಯಾವುದು ಈ 3 ಕಾಲದೇನಿದೆ ಅದು ಕೂಡ ಓಂಕಾರ. ಸರ್ವಂ ಏತದ್ ಬ್ರಹ್ಮ. ಓಂ ಇತ್ಯೇದಕ್ಷರಮಿದಂ ಸರ್ವಂ ಏತದ್ ಬ್ರಹ್ಮ. ಓಂ ಅಂದರೆ ಬ್ರಹ್ಮವನ್ನು ಸೂಚಿಸಲಿಕ್ಕೆ ಓಮನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ ಈ ರೀತಿ. ಓಂ ಇತ್ಯೇದಕ್ಷರಮಿದಂ ಸರ್ವಂ ಏತದ್ ಬ್ರಹ್ಮ. ಅಷ್ಟೇ ಅಲ್ಲ, ಅಯಮಾತ್ಮ ಬ್ರಹ್ಮ. ದಿಸ್ ಆತ್ಮನ್ ಇಸ್ ಬ್ರಹ್ಮನ್. ಸೋಯಮಾತ್ಮ ಚತುಷ್ಪ. ಜಾಗೃತ ಸ್ಥಾನ ಆಯಿತು, ಸ್ವಪ್ನ ಸ್ಥಾನ ಆಯಿತು, ಸುಷುಪ್ತಿ ಆಯಿತು. ಸುಷುಪ್ತಿ ಒಂದು ಸರಿ ಹೇಳ್ತೀನಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ನಮಗೆ ಬೇಕು. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನಗಣಃ ಆನಂದಮಯ ಆನಂದಬುಕ್ ಚೇತೋಮುಖಃ ಪ್ರಾಜ್ಞಃ ತೃತೀಯ ಪಾದಃ. ಇವನು ಯಾರು? ಏಷ ಸರ್ವೇಶ್ವರಃ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಯಾರಿವನು? ಹಿರಣ್ಯ ಗರ್ಭ ಅಂತ ತಗೋಬೇಕು. ಸುಷುಪ್ತಿ ಸ್ಥಾನವನ್ನು ಹೇಳಿದಾಗ ಏಷ ಸರ್ವೇಶ್ವರಃ, ಏಷ ಸರ್ವಜ್ಞ, ಏಷ ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ ಪ್ರಭವ ಅಪ್ಯಯಂ ಹಿ ಭೂತಾನಾಂ. ಪ್ರಾಣಿಗಳೆಲ್ಲ, ಎಲ್ಲ ಜೀವಿಗಳು ಎಲ್ಲಿಂದ ಬರ್ತವೆ, ಎಲ್ಲಿಗೆ ಹೋಗ್ತವೆ? ಪ್ರಭವ ಅಪ್ಯಯ. ಯಾರಿವರು? ಸರ್ವೇಶ್ವರ. ಇವನ ಗುಣ ಏನು? ಸರ್ವಜ್ಞ, ಸರ್ವಂತರ್ಯಾಮಿ, ಯೋನಿಃ ಸರ್ವಸ್ಯ. ಪ್ರಾಜ್ಞ ಅಂದರೆ ಏನು ತಗೊಂಡಿದ್ದೀವಿ ನಾವು? ಪ್ರಾಣ. ಹೌದಾ? ಪ್ರಾಜ್ಞ ಅಂದರೆ ಪ್ರಾಣ. ನಾವೆಲ್ಲ ಪ್ರಾಣದ ಮೀಡಿಯಾದಲ್ಲಿ ಬಂದಿದ್ದೇವೆ, ಪ್ರಾಣದ ಮೀಡಿಯಲ್ಲಿ ಇರ್ತೀವಿ. ಪ್ರಾಣ ಇರುತ್ತೆ, ನಾವು ಹೋಗ್ತೇವೆ. ಪ್ರಾಣ ಇರುತ್ತೆ, ನಾವಿರಲ್ಲ. ಪ್ರಾಣ ಹೋಗುವುದಲ್ಲ, ಪ್ರಾಣ ಅಲ್ಲೇ ಇದೆ. ನಾವು ಪ್ರಾಣದಲ್ಲಿ ಬಂದಿದ್ದೀವಿ, ನಾವು ಪ್ರಾಣದಲ್ಲಿ ಇರ್ತೀವಿ. ಪ್ರಾಣದಲ್ಲಿ ನಾವು ಲಯ ಆಗ್ತೀವಿ. ಮೀನು ನೀರಲ್ಲಿ ಹುಟ್ಟುತ್ತೆ, ನೀರಲ್ಲಿ ಇರುತ್ತೆ, ನೀರಲ್ಲಿ ಲಯ ಆಗುತ್ತೆ. ನೀರು ಮೀನು ಬೇರೆ ಬೇರೆ ಅಲ್ಲ. ನೀವು ಪ್ರಾಣ ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಯಾವಾಗ? ನಿಮ್ಮ ಉಪಾಧಿಯ ಮೂಲಕ ಬಂದಾಗ ಬೇರೆ. ಇವಾಗ ಅರ್ಥ ಆಯ್ತಾ? ಏಷ ಸರ್ವೇಶ್ವರ, ಇವನು ಸರ್ವಜ್ಞ, ಸರ್ವಂತರ್ಯಾಮಿ. ಎಲ್ಲ ಇಲ್ಲೇ ಹುಟ್ಟುತ್ತೆ, ಎಲ್ಲ ಆಗುತ್ತೆ. ಸೊ ಮಾಂಡಕ್ಯದ ಯಾಕೆ ಓಂ ತಗೊಂಡಿದ್ದಾರೆ ಅಂದರೆ ಅಭಿಧಾನ ಅಭಿಧೇಯ ಉಪಾಯಪೂರ್ವಕಂ ಅವಗಮ್ಯತೆ ಇತಿ ಓಂಕಾರ. ನಾಗರಾಜನ್ನವರು ಅಭಿಧಾನ, ನಾಗರಾಜನ ಅನ್ನವರ ಹೆಸರು ಅಭಿಧೇಯ. ನೇಮ್ ಆ್ಯಂಡ್ ಫಾರ್ಮ್. ಈ ನೇಮ್ ಆ್ಯಂಡ್ ಫಾರ್ಮ್ ಏನಾಗುತ್ತೆ? ಇಡೀ ಪ್ರಪಂಚವನ್ನು ನೇಮ್ ಆ್ಯಂಡ್ ಫಾರ್ಮ್ಗೆ ನಾವು ಕನ್ಸೈಸ್ ಮಾಡಿದಾಗ ಮೋನೋಸಿಲೆಬಲ್ ಓಂ ಆಗುತ್ತೆ. ಅದು ಹೋದ ಸರಿ ಅದು ಒಂದು 3 ಮಂತ್ರ ನೋಡಿದ್ವಲ್ಲ, ಅಕಾರ ಉಕಾರ ಮಕಾರ, ಜಾಗ್ರತ್ ಸ್ವಪ್ನ ಸುಷುಪ್ತಿ. ಇದು ವಿಶ್ವ
ತೈಜಸ ಪ್ರಾಜ್ಞ. ನಾಮ ರೂಪ ಆ ಮೂರನ್ನು ಒಂದಾಗಿ ತಂದು ಕನ್ಸೈಸ್ ಮಾಡಿ ಅದರ ಮೇಲೆ ಆರೋಪ ಮಾಡಿ ನಿಮ್ಮ ಕಾರ್ಯ ಬ್ರಹ್ಮ ಕಾರಣ ಎರಡು ಅದರ ಮೇಲೆ ಆರೋಪ ಮಾಡಬೇಕು. ಆರೋಪ ಮಾಡಿ ಅವಗಮ್ಯ ಅದನ್ನು ಸಾಫನ್ ಮಾಡಿ ಲಯ ಆಗೋದು. ಎಲ್ಲಿ ಲಯ ಆಗ್ತೀರಾ? ಸೈಲೆನ್ಸ್ ಅನ್ನೋದು ನಿಮ್ಮ ರಿಯಲ್ ಸ್ಟೇಟ್. ಇದಕ್ಕೆ ಬುದ್ಧಿಕೋಶ ತುಂಬ ಡೆವಲಪ್ ಆಗಿರಬೇಕು. ಬುದ್ಧಿಕೋಶ ಡೆವಲಪ್ ಆಗಬೇಕಾದ್ರೆ ಮೈಂಡ್ ಅನ್ನೋದಕ್ಕೆ ಬೆಲೆ ಕಡಿಮೆ ಆಗಬೇಕು, ಇಮೋಷನ್ಸ್ಗೆ ಬೆಲೆ ಕಡಿಮೆ ಆಗಬೇಕು. ಹೌದಾ? ಮೈಂಡ್ ಅಂದ್ರೇನು? ಸೀಟ್ ಆಫ್ ಇಮೋಷನ್ಸ್ಗೆ ಕಡಿಮೆ ಆದಾಗ ನೀವು ಬುದ್ಧಿಗೆ ಹೋದ್ಮೇಲೆ ಬುದ್ಧಿಲಿ ಏನು ಮಾಡ್ತೀರಾ? ಲಾಜಿಕ್ ಹಾಕ್ತೀರಾ. ಇದು ಸರಿನಾ, ಅದು ಸರಿನಾ, ಅದು ಹೇಗೆ ಬಂತು, ಇದು ಹೇಗೆ ಬಂತು, ಅಲ್ಲಿ ನಿಲ್ಬಾರ್ದು. ಕೊನೆಗೆ ಈ ಬುದ್ಧಿ ನನಗೆ ಬೇಕಾ, ಈ ಬುದ್ಧಿ ನನಗೆ ಬೇಕಾ, ಅಗತ್ಯ ಇದೆಯಾ? ವಿ ಕ್ಯಾನ್ ಮ್ಯಾನಿಪುಲೇಟ್ ದ ವರ್ಲ್ಡ್, ವಿ ಕ್ಯಾನ್ ಮ್ಯಾನಿಪುಲೇಟ್ ಎನಿವನ್. ಯಾವುದರಿಂದ? ಬುದ್ಧಿಶಕ್ತಿಯಿಂದ. ಆದರೆ ಅದು ನಮ್ಮ ಗುರಿ ಅಲ್ವಲ್ಲ, ಒಂದು ಸರಿ ನೋಡ್ದು ಯಾರು ವಿಶ್ವನಲ್ಲಿ ಯಾರು ಇದು ಮಾಡ್ತಾನೆ, ಏನು ಉಪಾಸನೆ ಮಾಡ್ತಾನೆ, ಅವನು ಬೇಕಾದ ಇಷ್ಟಾರ್ಥಗಳನ್ನು ಪಡೀತಾನೆ. ಯಾರು ತೇಜಸ್ಸನ್ನು ಮಾಡ್ತಾನೆ ಅವನ ನೆಕ್ಸ್ಟ್ ಜನ್ರೇಷನ್ಲಿ ಆತ್ಮಜ್ಞಾನಿ ಆಗದವನು ಹುಟ್ಟಲಿಲ್ಲ, ಜ್ಞಾನಿಗಳು ಹುಡ್ತಾರೆ ಅಂತ. ಯಾರು ನಿದ್ದೆ ಯಾರು ಇವನ್ನ ಉಪಾಸನೆ ಮಾಡ್ತಾರೆ, ಯಾರನ್ನ ಪ್ರಾಜ್ಞನ ಉಪಾಸನೆ ಮಾಡ್ತಾರೆ, ಅವನು ಎಲ್ಲರನ್ನೂ ಅಳಿತಾ ಇರೋದ್ರಿಂದ ಎಲ್ಲವನ್ನೂ ತಿಳಿದಿರ್ತಾನೆ. ಅವನ ಕುಲದಲ್ಲಿ ತಿಳಿದೇ ಇರೋವರೇ ಹುಟ್ಟಲ್ಲ. ಅಲ್ಲಿ ಎಲ್ಲಾಯಿತು, ಅವನ ಹಿರಣ್ಯಗರ್ಭ ತತ್ವದ ಜೊತೆ ಮಹತ್ತತ್ವದ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅದಾಯಿತು. ಸೊ ಇದಿಷ್ಟು ಮೆಟೀರಿಯಲ್ಲೇ, ಇದಿಷ್ಟು ಕಾರ್ಯಬ್ರಹ್ಮವೇ. ನೀವು ಬೇಕಾಗಿರೋದು ನಿಮಗೆ ಕಾರಣ ಬ್ರಹ್ಮ ತಾನೇ. ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಹೋದಾಗ ಈ ರೀತಿ ಅನಲೈಸ್ ಮಾಡ್ಕೊಂಡೋಗಿ ಕೊನೆಗೆ ಈ ಇಂಟೆಲೆಕ್ಟ್ ನನಗೆ ಬೇಕಾ, ಇದು ನಶ್ವರ, ಇದು ಬೇಡ. ನಾನು ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಯಾಕೆ ಬೇಕು? ಸುಮ್ಮನೆ ಕೂತ್ಕೋಬೇಕಾದ್ರೆ ಇಂಟೆಲೆಕ್ಟ್ ಬೇಕಾ? ನಿದ್ದೆಯಲ್ಲಿ ಸುಮ್ಮನೆ ಇದ್ರೆ ಇಂಟೆಲೆಕ್ಟ್ ಇತ್ತಾ? ಮತ್ತು ಅದಕ್ಕೇನು ಕೆಲಸ? ಅದು ಡ್ರಾಪ್. ಇಂಟೆಲೆಕ್ಟನ್ನು ಯಾವಾಗ ನಿಮಗೆ ಡ್ರಾಪ್ ಮಾಡಲಿಕ್ಕೆ ಒಂದು ಶಕ್ತಿ ಬರುತ್ತೆ, ದೆನ್ ಯು ವಿಲ್ ಬಿ ಇನ್ ಯುವರ್ ಸ್ಪಿರಿಚುವಲ್ ಪರ್ಸನಾಲಿಟಿಲಿ ಇರ್ತೀರಾ. ಅಲ್ಲಿ ಒಂದು ಆನಂದ ಇರುತ್ತೆ ನಿಮಗೆ. ಇಂಟೆಲೆಕ್ಟೂ ಇಲ್ಲ, ಹೇಳ್ತಾ ಇದ್ದೆ, ಡಿಪೆಂಡೆನ್ಸಿ ಇಲ್ಲ. ಇಂಟೆಲೆಕ್ಟ್ ಇಲ್ಲ ಅಂದರೆ ಡಿಪೆಂಡೆನ್ಸಿ ಇಲ್ಲ. ಯು ಆರ್ ಫ್ರೀ. ಯಾರೋ ನಿಮ್ಮನ್ನು ನೋಡ್ಕೋತಾರೆ, ಯಾರೋ ನಿಮ್ಮ ಮೂಲಕ ಮಹತ್ತತ್ವ ಅದು ಇದು ಎಲ್ಲ ಫೋರ್ಸಸ್ ಎಲ್ಲ ಕೆಲಸ ಮಾಡಿದ್ರೆ ನೀವು ಆರಾಮಾಗಿರ್ತೀರ. ಹೇಗಿರ್ತೀರ ಅಂದರೆ ತಾಯಿಯ ಮಡಿಲಲ್ಲಿ ಮಗು ಇದ್ದಾಗಿರ್ತೀರ. ಎಲ್ಲ ನೋಡ್ಕೋತಾ ಇದ್ದಾಳೆ ಅವಳೇ, ನಾನೇನು ಮಾಡೋದು? ನಾನು ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿ ಇರುವೆ ರಾಘವೇ. ಹಾಯಾಗಿ ಇರೋದು ನನ್ನ ಕೆಲಸ. ಸೊ ನಾವು ಯಾಕೆ ಬಂದಿದ್ದೀವಿ ಸ್ಪಿರಿಚುವಲ್ಗೆ, ವೇದಾಂತ ಯಾಕೆ ಬಂದಿದ್ದೀವಿ ಅಂದರೆ ಟು ಗೆಟ್ ಟನ್ಸ್ ಆ್ಯಂಡ್ ಟನ್ಸ್ ಆಫ್ ಜಾಯ್ ವಿತ್ ಭೋಗ ಆರ್ ವಿತೌಟ್ ಭೋಗ. ಭೋಗ ಇರಲಿ, ಭೋಗ ಇಲ್ಲದೆ ಇರಲಿ, ನಮಗೆ ಜಾಯ್ ಬೇಕು, ಅನ್ಎಂಡಿಂಗ್ ಜಾಯ್ ಬೇಕು, ಎಟರ್ನಲ್ ಜಾಯ್ ಯಾಕೆ ಬೇಕು? ಈಗ ಹೊರಗಿನ ಪ್ರಪಂಚ ಸುಖಕ್ಕೋಸ್ಕರ ಬೇಕಷ್ಟ. ಎಟರ್ನಲ್ ಜಾಯ್ ಯಾಕೆ ಬೇಕು? ಎಟರ್ನಲ್ ಅಂದರೆ ಅನ್ಎಂಡಿಂಗ್, ಅದು ಯಾಕೆ ಬೇಕು? ಸ್ವಲ್ಪ ಅದೇ ನಿಮ್ಮ ಸ್ವರೂಪ. ಅದು ಎಟರ್ನಲ್ ಜಾಯ್ ಇಸ್ ಯುವರ್ ರಿಯಲ್ ನೇಚರ್. ನಿಮ್ಮ ಸ್ವರೂಪ ಅದನ್ನು ಕಳ್ಕೊಂಡಿದ್ದೀರಾ. ಇಗ್ನರೆನ್ಸು, ನೀವು ಮಾಡೋ ಸರ್ಕಸ್ ಎಲ್ಲ ಇಗ್ನರೆನ್ಸ್ ಕಳೆಯೋಕ್ಕೆ, ಜ್ಞಾನ ಪಡೆಯೋಕ್ಕಲ್ಲ. ಜ್ಞಾನ ಒಳಗಡೆ ಇದೆ, ನೀವು ಜ್ಞಾನ ಸ್ವರೂಪಿ. ಹೌದಾ? ನಿಮ್ಮ ಇಗ್ನರೆನ್ಸ್ ಕಳೆಯೋದಕ್ಕೋಸ್ಕರ ಇದೆಲ್ಲ ಎಕ್ಸಸೈಸು. ಜ್ಞಾನ ಬರುವುದಿಲ್ಲ ಇದರಲ್ಲಿ. ನೀವೇ ಜ್ಞಾನ ಸ್ವರೂಪಿ. ಅರ್ಥ ಆಯ್ತಾ? ಇಂಟೆಲೆಕ್ಚುವಲ್ ಆಯಿತು. ಇಮೋಷನಲ್ಲಿಂದ ನಿಮ್ಮ ಸ್ವರೂಪಕ್ಕೆ ಹೇಗೆ ಹೋಗೋದು? ಈಗ ನೀವು ಕನಕದಾಸರು, ಪುರಂದರದಾಸರು ಇದೆಲ್ಲ ನೋಡಿದ್ದೀರಿ.
ಅಂಥ ಇಂಟೆಲೆಕ್ಚುವಲ್ ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿ, ಇವರಲ್ಲಿ ಅಂಥ ಇಂಟೆಲೆಕ್ಚುವಲ್ ಏನೇ ಇರಲಿಲ್ಲ ಅವ್ರ ಹತ್ರ. ಅವರು ಯಾವುದೋ ಒಂದು ಭಾವನೆ, ಭಕ್ತಿ ಭಾವನೆ, ಅರ್ಪಣೆ, ಸೆಲ್ಫ್ ಏನದು ಸೆಲ್ಫ್ ಸರೆಂಡರ್ ಮಾಡ್ಕೊಳ್ತಾ ಇದ್ರು. ಈ ಸೆಲ್ಫ್ ಸರೆಂಡರ್ ಇಮೋಷನಲ್ಲಿ ಆಗುತ್ತೆ. ಹೇಗಾಗುತ್ತೆ? ಇಮೋಷನಲ್ ಆಗುತ್ತೆ ಇದು. ನೀವು ಇಂಟೆಲೆಕ್ಚುವಲ್ ಹೋಗಿ ಓಮಿಡ್ಕೊಂಡು ಅಭಿಧೇಯ ಮಾಡಿ ಸರ್ಕಸ್ ಮಾಡಿ ಲಾಜಿಕ್ ಹಾಕಿ ಹೋಗೋದು ಒಂದು ವಿಚಾರ ಮಾರ್ಗ. ಇಮೋಷನಲ್ಲಿ ಹೆಂಗೆ ಹೋಗೋದು? ಎಲ್ಲ